ನನ್ನ ಗಮನವನ್ನು ಶಾಸನಗಳನ್ನು ಅಭ್ಯಾಸ ಮಾಡುವಾಗ ನನ್ನ ಗಮನವನ್ನು ಸೆಳೆದ ಹಟ್ಟಿಗಾಳೆಗ ಅದು ಏನು ಅನ್ನುವ ಒಂದು ಕುತೂಹಲ ಬಹಳ ಹಿಂದೆಯೇ ಮೂಡಿತು. ಆ ಕುತೂಹಲವನ್ನು ತಣಿಸಿಕೊಳ್ಳೋದಕ್ಕಾಗಿ ನಾನು ಪ್ರಯತ್ನ ಮಾಡಿದೆ. ಜೊತೆಗೆ ನಿಮ್ಮೆಲ್ಲರ ಜೊತೆಯಲ್ಲಿ ಅದನ್ನು ಹಂಚಿಕೊಳ್ಳೋಣ. ಆ ಕುತೂಹಲ ನಿಮಗೂ ಏನಾದರೂ ತಟ್ಟಿ ನೀವೇನಾದರೂ ಪ್ರತಿಕ್ರಿಯೆ ತೋರಿಸಿದರೆ ಆ ಮೂಲಕ ಆ ಪದಕ್ಕೆ ಒಂದು ವಿವರಣೆ ದೊರೆಯುತ್ತೇನೋ ಅನ್ನುವ ಒಂದು ಆಸೆಯೂ ಕೂಡ ನನ್ನದು. ಹಟ್ಟಿಗಾಳೆಗ ಎನ್ನುವ ಪದ ಒಂದು ಮಿತ ಸಂಖ್ಯೆಯ, ನನ್ನ ದೃಷ್ಟಿಯಲ್ಲಿ ಮಿತ ಸಂಖ್ಯೆಯ ಶಾಸನಗಳಲ್ಲಿ ಮಾತ್ರ ಕಂಡುಬರುತ್ತೆ. 2 ಕಾವ್ಯಗಳಲ್ಲಿ ಅದು ಕಂಡುಬಂದಿದೆ. ಮೊದಲು ನಾನು ಆ ಶಾಸನಗಳ ಉಲ್ಲೇಖಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ. ಆ ಶಾಸನದ ಒಂದು ಉಲ್ಲೇಖ, ಇದು ಎಪಿಗ್ರಫೆ ಕರ್ನಾಟಕ 7ನೇ ಸಂಪುಟದಲ್ಲಿ ನಾಗಮಂಗಲ, ಅದರಲ್ಲಿ 1199 ಕಾಲದ್ದು. ಅದರಲ್ಲಿ ಬರುವ ಉಲ್ಲೇಖ ಹೀಗಿದೆ: ಸಿಂಧೆಯ ನಾಯಕನೆಂಬ ಸಾಮಂತನನ್ನು ಜಗತೀತಳ ಮರಿಮಂತು ಹಟ್ಟಿಗಾಳೆಗದೊಳ್ ಗೆಲ್ದಾತಂ ಎಂಬ ವಿಶೇಷಣದೊಂದಿಗೆ ಕೀರ್ತಿಸಲಾಗಿದೆ. ಎರಡನೆಯ ಒಂದು ಉಲ್ಲೇಖ, ಎಡಗೈಯ ಸೇನಾನಾಯಕ ಕಾಚಿದೇವನ ವಿಷಯ ಹೇಳುವಾಗ ಹಟ್ಟಿಗಾಳೆಗಕ್ಕೆ ಮಲೆವ ಸಾವಂತರ ಗಂಡ ಎಂಬ ವಿಶೇಷಣವನ್ನು ಅವನಿಗೆ ಬಳಸಲಾಗಿದೆ. ಅದೇ ಶಾಸನದ ಇನ್ನೊಂದು ಭಾಗದಲ್ಲಿ ತದ್ಬಾಹು ಬಲದಿಂದೆ ಗೆಲ್ವ ಅತಿ ಸಾಹಸನಂ ಪಡೆದ ಸಿಂಧನೆಂಬಾತ್ಮಜನ್ ಎಂಬ ಉಲ್ಲೇಖ ಬಂದಿದೆ. ಇದು ಕೂಡ 1223-24 ಕಾಲದ ಶಾಸನ. ಇನ್ನೊಂದು ಉಲ್ಲೇಖ ಅನ್ವಯಾಗತ ಲೆಂಕವಾಳಿಗಳ ಒಂದು ವಂಶದ ಉಲ್ಲೇಖ ಬರುತ್ತೆ. ಹೊಯ್ಸಳ ವಂಶದ ಸುಮಾರು 7 ತಲೆಮಾರಿನ ಅರಸರು ನಿಧನರಾದಾಗ ಅವರಿಗೆ ಮಾತು ಕೊಟ್ಟಂತೆ ಒಂದೇ ವಂಶದ 7 ತಲೆಮಾರಿನವರು ಆತ್ಮಾರ್ಪಣೆಯನ್ನು ಮಾಡಿಕೊಳ್ತಾರೆ. ಜೊತೆಗೆ ಅವರ ಮಡದಿಯರು ಆತ್ಮಾರ್ಪಣೆ ಮಾಡಿಕೊಳ್ತಾರೆ. ಕೆಲವು ಪ್ರಮುಖರಿಗೆ 2-3 ಜನ ಮಡದಿಯರಿರ್ತಾರೆ, ಅವರು ಕೂಡ ಆತ್ಮಾಹುತಿ ಮಾಡಿಕೊಳ್ತಾರೆ. ಜೊತೆಗೆ ಮಾತು ಕೊಟ್ಟಂತೆ ಆ ವಂಶದವರ ಜೊತೆಯಲ್ಲಿ ಕೆಲವು ಸ್ತ್ರೀಯರು ಮತ್ತು ಪುರುಷರು ಕೂಡ ಆತ್ಮಾರ್ಪಣೆಯನ್ನು ಮಾಡಿಕೊಳ್ತಾರೆ. ಅದು ಅನ್ವಯಗತ ಲೆಂಕವಾಳಿಯಲ್ಲಿ ಬರುವಂತಹ ವಿಷಯ. ಒಂದು ಶಾಸನದಲ್ಲಿ ಒಂದು ಉಲ್ಲೇಖ ಹೀಗೆ ಬರುತ್ತೆ: ಹಟ್ಟಿಗಾಳೆಗಕ್ಕೆ ಮಲೆವ ನಾಯಕರ ಗಂಡಂ ಎಂದು ಹಟ್ಟಿಗಾಳೆಗಕ್ಕೆ ಮಲೆವ ನಾಯಕರ ಗಂಡರುಂ ಅಂತ ಹೇಳಿ ಇನ್ನೊಂದು ಉಲ್ಲೇಖ ಅದೇ ಶಾಸನದಲ್ಲಿ ಬರುತ್ತೆ. ಇನ್ನೊಂದು ಶಾಸನ, ಅದು ಅನುಪಮ ಶೌರ್ಯಂ ಚಾಲುಕ್ಯ ನರೇಂದ್ರನ ಮುಂದೆ ಹಟ್ಟಿಗಾಳೆಗದೊಳ್ ಪೆಂಪಿನಂ ಪೆಂಪಂ ಪರೆಪಿದನೆಂದೇನೆ ಸುಬಟರ್ ದೊರೆಯೇ ಬಗೆವಾಡ ಆಚುಗಿ ನೃಪನೋಳ್ ಎಂದು ಆಚುಗಿ ಎನ್ನುವನನ್ನು ಹೊಗಳಲಾಗಿದೆ. ಇವು ಕೆಲವು ಶಾಸನಗಳು. ಇದರ ಜೊತೆಯಲ್ಲಿ 2 ಕಾವ್ಯಗಳಲ್ಲಿ ಈ ಪದ ಬಳಕೆಯಾಗಿದೆ. ಪಾರ್ಶ್ವನಾಥ ಪುರಾಣದಲ್ಲಿ ನಾರಕನ್ ಅನ್ಯಜನ್ಮದ ವೈರಮನ್ ಎಚ್ಚರಿಸಿ ಪಟ್ಟಿಗಾಳೆಗಮಂ
ಕಣ್ಣಾರೆ ನಿರೀಕ್ಷಿಪ ತೆರದಿಂದ ಆರು ಇಸುತ ಈಕ್ಷಿಪರ್ ಧನುಜರ್ ಕಳ್ ಅಂತ ಹೇಳಿ ಪಾರ್ಶ್ವನಾಥ ಪುರಾಣದ 13ನೇ ಸಂಧಿಯಲ್ಲಿ ಮತ್ತು 64ನೇ ಪದ್ಯದಲ್ಲಿ ಈ ಪದ ಬಳಕೆಯಾಗಿದೆ. ವರ್ಧಮಾನ ಚರಿತೆಯಲ್ಲಿ ಪುಟ್ಟಿದ ನೀರೆಯರಿ ಎಲ್ಲರೀಪರಿ ಪುಟ್ಟುವುದೊಡನೆ ರೋಗಗಳು ಪಟ್ಟಿಗಾಳಗದವರಂದದಿ ಕಡಿದರ ಮುಟ್ಟಿ ಮೂದಲಿಸಿ ಕಾದುವರು ಎನ್ನುವ ಉಲ್ಲೇಖ ಬರುತ್ತೆ. ನಾವು ಈ ಉಲ್ಲೇಖಗಳ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಹಟ್ಟಿ ಎನ್ನುವ ಪದ ಹಟ್ಟಿಕಾರ ಎನ್ನುವ ರೂಪದಲ್ಲಿ ಕೆಲವು ಶಾಸನಗಳಲ್ಲಿ, ಹಟ್ಟಿ ಕೊಟ್ಟ ಎನ್ನುವ ಒಂದು ರೂಪ, ಹಟ್ಟಿದೆರೆ ಎನ್ನುವ ರೂಪ, ಈ ಪದಗಳು ಹಟ್ಟಿಯ ಪೂರ್ವಪದವಾಗುಳ್ಳಂಥ ಕೆಲವು ಉಲ್ಲೇಖಗಳು ಶಾಸನಗಳಲ್ಲಿ ಬರ್ತವೆ. ಈ ಪದಗಳಿಗೆ, ಹಟ್ಟಿ ಪದಕ್ಕೆ ದನ ಕುರಿಗಳನ್ನು ಕೂಡಿ ಹಾಕುವ ಸ್ಥಳ, ಹಟ್ಟಿಕಾರಗೆ ದನ ಕಾಯುವವನು, ಹಟ್ಟಿ ಕೊಟ್ಟ ಈ ಪದಕ್ಕೆ ದನಗಳನ್ನು ಕಟ್ಟುವ ಸ್ಥಳ, ಗೋಶಾಲೆ, ಹಟ್ಟಿ ದೆರೆಗೆ ದನಗಳನ್ನು ಕಟ್ಟುವ ಮನೆಗಳ ಮೇಲೆ ಹಾಕುವ ಕಂದಾಯ ಎಂಬ ಅರ್ಥಗಳು ಇವೆ. ಈಗಲೂ ಹಟ್ಟಿ ಎಂಬ ಪದಕ್ಕೆ ದನಗಳನ್ನು ಕಟ್ಟುವ ಸ್ಥಳ ಎಂಬ ಅರ್ಥ ಪ್ರಚಲಿತವಾಗಿ ಇದೆ. ಕೊಟ್ಟ ಎಂಬ ಪದ ಕೊಟ್ಟಿಗೆ ಎಂಬ ರೂಪದಲ್ಲಿ ಬಳಕೆಯಲ್ಲಿದ್ದು ದನ ಕಟ್ಟುವ ಸ್ಥಳ ಎಂಬ ಅರ್ಥ ಅದಕ್ಕೆ ಇದೆ. ಒಂದು ಗಾದೆ ಕನ್ನಡದಲ್ಲಿ ಪ್ರಚಲಿತವಾಗಿದೆ. ಎತ್ತು ಈತು ಎಂದರೆ ಕೊಟ್ಟಿಗೆ ಕಟ್ಟು ಎಂದರು ಅಂತ ಹೇಳಿ ತಮಾಷೆಯಾಗಿ ಈಗ ಗಾದೆಯನ್ನು ಪ್ರಯೋಗ ಮಾಡೋದು ಉಂಟು. ಕೊಟ್ಟಿಗೆ ಎಂಬ ಸ್ಥಳನಾಮ ಹೊಳಲ್ಕೆರೆ ತಾಲೂಕಿನ ಒಂದು ಸ್ಥಳನಾಮವಾಗಿ ಇದೆ. ಶಾಸನ ಮತ್ತು ಕಾವ್ಯ ಪ್ರಯೋಗಗಳ ದೃಷ್ಟಿಯಿಂದ ಹಟ್ಟಿಗಾಳೆಗ ಪ್ರಯೋಗಗಳು ಹೆಚ್ಚು ದೊರೆಯುವಂತೆ ಕಾಣುವುದಿಲ್ಲ. ಅನೇಕ ರೀತಿಯ ಯುದ್ಧಗಳು ಪ್ರಾಚೀನ ಕರ್ನಾಟಕದಲ್ಲಿ ಉಲ್ಲೇಖ ಆಗಿವೆ. ಅದು ದೊಡ್ಡ ಯುದ್ಧಗಳನ್ನು ಭವರ ಅಂತ ಕರೆದಿದ್ದಾರೆ. ಅವು ಹೆಚ್ಚಾಗಿ ಅಷ್ಟು ನಡೆದ ಹಾಗೆ ಇಲ್ಲ. ದೊಡ್ಡ ಯುದ್ಧಗಳು ಕಡಿಮೆ. ಅನೇಕ ಕೋಟೆಗಾಳಗಗಳು ಉಲ್ಲೇಖ ಇದೆ, ಊರಳಿವುಗಳು ಉಲ್ಲೇಖ ಇದೆ. ಹಾಗೆಯೇ ಸಣ್ಣ ಪುಟ್ಟ ಘರ್ಷಣೆಗಳು ಸಾಕಷ್ಟು ಉಲ್ಲೇಖ ಆಗಿವೆ. ಇವುಗಳಲ್ಲೆಲ್ಲ ವೀರಗಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ ತುರುಗೋಳ್ ಶಾಸನಗಳು ಹೆಚ್ಚಾಗಿ ಕಂಡುಬರ್ತವೆ. ತುರುಗೋಳ್, ತುರು ಮತ್ತು ಕೋಳ್ ಎಂಬುದು ತೆಗೆದುಕೋ ಎಂಬ ಅರ್ಥದ ಕೊಳ್ಳ್ ಧಾತುವಿನಿಂದ ಭಾವನಾಮ ರೂಪ ಎಂದು ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಅರ್ಥೈಸಿದ್ದಾರೆ. ತುರುಗೋಳಿನ ಪ್ರಮುಖ ಉದ್ದೇಶ ದನಗಳನ್ನು ಅಪಹರಿಸುವುದು. ತುರುಗಳನ್ನು ಅಪಹರಿಸುವುದು ಮತ್ತು ತುರುಗಳ ಅಪಹರಣವನ್ನು ತಡೆದು ಅವುಗಳ ರಕ್ಷಣೆಗೆ ಹೋರಾಡುವುದು, ಈ ಎರಡು ತುರುಗೋಳಿನ ಹೋರಾಟಗಳೆಂದೇ ಗುರುತಿಸಲ್ಪಟ್ಟಿವೆ. ಒಂದು ಅಪಹರಣ ಮಾಡೋದು, ಅಪಹರಣವನ್ನು ತಡೆಯೋದು. ಈ ಎರಡೂ ಕ್ರಿಯೆಗಳು ಅವು ತುರುಗೋಳ್ ಶಾಸನಗಳಲ್ಲಿ ಉಲ್ಲೇಖ ಆಗ್ತವೆ. ಡಾಕ್ಟರ್ ಆರ್ ಶೇಷಶಾಸ್ತ್ರಿಯವರು ತುರುಗೋಳಿನ ಉದ್ದೇಶವನ್ನು 2 ವಿಭಾಗ ಮಾಡಿ ವಿಶ್ಲೇಷಿಸಿದ್ದಾರೆ. ಕರ್ನಾಟಕದ ವೀರಗಲ್ಲುಗಳು ಪುಟ 139. ಮೊದಲನೆಯದು ಕಳ್ಳರು ಕಳ್ಳತನದ ಉದ್ದೇಶದಿಂದ ಮಾಡಿದ ಗೋಗ್ರಹಣ. ಎರಡನೆಯದು ರಾಜಕೀಯ ಉದ್ದೇಶದಿಂದ ಮಾಡಿದ ಗೋಗ್ರಹಣ. ಈ ಎರಡರಲ್ಲಿಯೂ
ದನಗಳನ್ನು ಅಪಹರಿಸುವ ಕಾರ್ಯವೇ ಅಡಕವಾಗಿದ್ದರೂ ಸಹ ಉದ್ದೇಶ ಬೇರೆ ಬೇರೆಯಾಗಿರುವುದನ್ನು ಗುರುತಿಸಬಹುದು. ಕಳ್ಳರ ಅಪಹರಣ ಉದ್ದೇಶ ತಮ್ಮ ಅಗತ್ಯಕ್ಕಾಗಿ ಮಾಡುತ್ತಿದ್ದ ಕಳ್ಳತನವಾಗಿದೆ. ಕಳ್ಳರು ಮತ್ತು ಬೇಡರಿಂದ ಗೋವುಗಳನ್ನು ರಕ್ಷಿಸಿ ಹೋರಾಡಿ ಮಡಿದವರ ಸ್ಮಾರಕವಾಗಿ ಹಾಕಿಸಿದ ಅನೇಕ ವೀರಗಲ್ಲುಗಳು ದೊರೆಯುತ್ತವೆ. ಸಾಮಾನ್ಯವಾಗಿ ಊರಿನ ಹೊರವಲಯದಲ್ಲಿ ದನಗಳನ್ನು ಮೇಯಿಸೋದಕ್ಕೆ ಹುಲ್ಲುಗಾವಲುಗಳಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಬಂದು ಕಳ್ಳರು ಅಪಹರಿಸ್ತಾ ಇದ್ದರು. ಇದು ಮೊದಲ ವಿಧಾನ. ಕಳ್ಳರು ತಮ್ಮ ಗಳಿಕೆಗಾಗಿ ಮಾಡ್ತಾ ಇದ್ದಂಥ ಒಂದು ತುರುಗೋಳ್ ಪ್ರಯತ್ನ. ಎರಡನೆಯದು ರಾಜಕೀಯ ಉದ್ದೇಶದಿಂದ ಮಾಡಿದ ಗೋಗ್ರಹಣ. ಯುದ್ಧಕ್ಕೆ ಆಹ್ವಾನ ನೀಡುವ ಇಲ್ಲವೇ ಊರಿನವರಿಗೆ, ಆ ಪ್ರದೇಶವನ್ನು ಆಳುವ ರಾಜನಿಗೆ ಅಥವಾ ಆ ಪ್ರದೇಶವನ್ನು ಆಳುವ ಸಾಮಂತನಿಗೆ ಅವಮಾನಿಸುವ ಉದ್ದೇಶಕ್ಕಾಗಿ ಮಾಡಿದ್ದಾಗಿ ಕಂಡುಬರುತ್ತದೆ. ಹೆಸರಿಗೆ ಗೋಗ್ರಹಣ ಎಂಬ ಪದ ಬಳಕೆಯಾದರೂ ಗೋವುಗಳೊಂದಿಗೆ ಎಮ್ಮೆಗಳನ್ನು ಅಪಹರಿಸುತ್ತಿದ್ದುದು ಶಾಸನ ಶಿಲ್ಪಗಳಿಂದ ಸ್ಪಷ್ಟವಾಗುತ್ತದೆ. ರಾಜಕೀಯ ಉದ್ದೇಶದಿಂದ ಮಾಡುವ ಈ ಗೋಗ್ರಹಣ ಸಾಮಾನ್ಯವಾಗಿ ಊರಿನ ಒಳಗೆ ನುಗ್ಗಿ ಗೋವುಗಳನ್ನು ಅಪಹರಿಸ್ತಾ ಇತ್ತು. ಇದು ಒಂದು ರೀತಿಯಲ್ಲಿ ಸ್ಪರ್ಧಾಹ್ವಾನವನ್ನು ಕೊಡುವಂತಹದ್ದು. ಆ ಊರಿನ ಆ ಪ್ರದೇಶದ ಸಾಮಂತನಿಗೆ ಆಗಲಿ ಅಥವಾ ಊರಿನ ಪ್ರಮುಖರಿಗೆ ಆಗಲಿ ಒಂದು ರೀತಿಯಲ್ಲಿ ಅವರನ್ನು ಪ್ರಚೋದಿಸೋದು. ಯುದ್ಧಕ್ಕಾಗಿ ಇರಬಹುದು, ಅವಮಾನಿಸೋದಕ್ಕಾಗಿ ಇರಬಹುದು. ನೋಡಿದ್ರೆ ನಿಮ್ಮ ಊರಿಗೆ ನುಗ್ಗಿ ನಾವು ದನಗಳನ್ನು ಅಪಹರಿಸ್ತೀವಿ, ನೀವೇನು ನಮ್ಮನ್ನು ಮಾಡೋಕ್ಕಾಗಲಿಲ್ಲ, ಧೈರ್ಯ ಇದ್ದರೆ ನಿಮ್ಮ ಗೋವುಗಳನ್ನು ಬಿಡಿಸಿಕೊಳ್ಳಿ ಅಂತ ಹೇಳಿ ಈ ಒಂದು ಪ್ರಚೋದನಾತ್ಮಕವಾಗಿ ಯುದ್ಧಕ್ಕೆ ಒಂದು ರೀತಿ ಪೀಠಿಕೆ ಹಾಕುವಂತೆ ಒಂದು ನೆಪವನ್ನು ಒಡ್ಡುವ ರೀತಿಯಲ್ಲಿ ಗೋಗ್ರಹಣವನ್ನು ಮಾಡ್ತಾ ಇದ್ದದ್ದು. ಗೋಗ್ರಹಣದ ಖಚಿತ ಇತಿಹಾಸವನ್ನು ಮಹಾಭಾರತದ ವಿರಾಟ ಪರ್ವದಲ್ಲಿ ಗುರುತಿಸಬಹುದಾಗಿದೆ. ವಿರಾಟ ನಗರದಲ್ಲಿ ಒಂದು ವರ್ಷದ ಅಜ್ಞಾತವಾಸದಲ್ಲಿದ್ದ ಪಾಂಡವರನ್ನು ಕಂಡುಹಿಡಿಯುವ ರಾಜಕೀಯ ಉದ್ದೇಶದಿಂದ ದುರ್ಯೋಧನ ವಿರಾಟನ ಗೋವುಗಳನ್ನು ಹಿಡಿಯುವುದು ಸ್ಪಷ್ಟವಾಗಿಯೇ ಇದೆ. ಪಾಂಡವರು ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದರೂ ಗೋರಕ್ಷಣೆಗೆ ಧಾವಿಸುತ್ತಾರೆ ಎನ್ನುವುದು ದುರ್ಯೋಧನನ ಲಕ್ಷ್ಯವಿದ್ದಂತೆ ತೋರುತ್ತದೆ. ಗೋರಕ್ಷಣೆಗೆ ಮುಂದಾಗುವುದು ಆ ಕಾಲದ ಮತ್ತು ಅನಂತರ ಕಾಲದ ಒಂದು ಪ್ರಮುಖ ಜೀವನ ಮೌಲ್ಯವೆನ್ನುವುದು ಶಾಸನಗಳಿಂದಲೂ ಕಾವ್ಯಗಳಿಂದಲೂ ಸುವ್ಯಕ್ತವಾಗಿದೆ. ಕವಿ ರನ್ನ ಗದಾಯುದ್ಧದಲ್ಲಿ ಒಂದು ಪದ್ಯ ಆ ಮೌಲ್ಯವನ್ನು ಸ್ಪಷ್ಟವಾಗಿ ರನ್ನ ಹೇಳಿದ್ದಾನೆ. ತುರುಗೋಳೋಳ್ ಪೆಣ್ಬುಯ್ಯಲೊಳ್ ಎರೆವೆಸನದೊಳ್ ನೆಂಟನೆಡರೋಳ್ ಊರಳಿವಿನೊಳಂ ತರಿಸಂದು ಗಂಡುತನ ಮನೆ ನೆರಪದವಂ ಗಂಡನಲ್ಲ ನೆಂತುಂ ಷಂಡಂ ಎನ್ನುವ ಮಾತನ್ನು ಹೇಳಿದ್ದಾನೆ. ಬಹಳ ಪ್ರಖ್ಯಾತವಾದ ಮಾತೆ ಇದು. ತುರುಗೋಳ್ನಲ್ಲಾಗಲಿ, ಹೆಂಗಸರು ಹುಯ್ಯಲು ಮಾಡುವಾಗಲೇ ಆಗಲಿ, ರಕ್ಷಣೆಗಾಗಿ ಬೇಡುವಾಗಲೇ ಆಗಲಿ, ಯಜಮಾನನ ಕಾರ್ಯದಲ್ಲೇ ಆಗಲಿ, ರಾಜನ ಕಾರ್ಯದಲ್ಲೇ ಆಗಲಿ, ಸಂಬಂಧಿಕರ ತೊಂದರೆಗಳಲ್ಲಾಗಲಿ, ನೆಂಟರ ಎಡರೋಳ್ ತೊಂದರೆಗಳಲ್ಲೇ ಆಗಲಿ, ಊರು ಅಳಿವಿನಲ್ಲಿ ಊರನ್ನು ಒಬ್ಬ ರಾಜ ಗೆದ್ದು ಊರನ್ನು ನಾಶ ಮಾಡುವ ಸಮಯದಲ್ಲಿ ಬೆಂಕಿ ಇಡೋದೇ ಆಗಲಿ, ಬೆಳೆಗಳನ್ನು ಸುಡೋದೇ ಆಗಲಿ, ಮನೆಗಳನ್ನು ನಾಶ ಮಾಡೋದೇ ಆಗಲಿ, ಇಂಥ ಊರು ಅಳಿವು, ಊರನ್ನು ನಾಶ ಮಾಡುವ ಸಂದರ್ಭಗಳಲ್ಲಿ ಆಗಲಿ, ಇಂತಹ ಸಂದರ್ಭಗಳಲ್ಲಿ ಒಬ್ಬ ಮನುಷ್ಯ ಅವನು ಯಾರು ತನ್ನ ಪೌರುಷವನ್ನು ಮೆರೆಯೋದಿಲ್ಲ ಅಂಥವನು ಗಂಡಸಲ್ಲ, ಅವನು ಷಂಡ ಅನ್ನುವ ಮಾತನ್ನು ರನ್ನ ಹೇಳ್ತಾನೆ. ಅಂದರೆ ಆ ಕಾಲದ ಒಂದು ಮೌಲ್ಯ ಇಂತಹ ಸಂದರ್ಭಗಳಲ್ಲಿ ಧಾವಿಸೋದು, ಹೋರಾಡೋದು, ಹೋರಾಟದಲ್ಲಿ ಪ್ರಾಣಾರ್ಪಣೆ ಆದರೂ ಚಿಂತಿಸದೆ ನುಗ್ಗಿ ಮಾಡುವ ಕಾರ್ಯವನ್ನು ರನ್ನ ಹೇಳಿದ್ದಾನೆ. ಹೀಗೆ
ಆ ಕಾಲದ ಮೌಲ್ಯವನ್ನು ರನ್ನ ಸ್ಪಷ್ಟೋಕ್ತಿಗಳಲ್ಲಿ ಹೇಳಿದ್ದಾನೆ. ತುರುಗೋಳಿನಲ್ಲಿ ಗ್ರಾಮದೊಳಗೆ ನುಗ್ಗಿ ತುರುಗಳನ್ನು ಅಪಹರಿಸುವುದು ಒಂದು ರೀತಿಯದಾದರೆ, ಊರಿನ ಹೊರವಲಯದಲ್ಲಿ ಮೇಯುತ್ತಿದ್ದ ಹುಲ್ಲುಗಾವಲು ದನಗಳನ್ನು ಅಪಹರಿಸುತ್ತಿದ್ದ ಇನ್ನೊಂದು ರೀತಿ. ಇದು ಅಧಿಕವಾಗಿ ಕಳ್ಳರು ಅನುಸರಿಸುತ್ತಿದ್ದ ಮಾರ್ಗ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಸಾಮಾನ್ಯವಾಗಿ ಮೊದಲ ರೀತಿಯಲ್ಲಿ ತುರುಗಳು ಅಧಿಕವಾಗಿ ರಾಜಕೀಯ ಉದ್ದೇಶದಿಂದ ಕೂಡಿದ್ದು ಅಲ್ಲ. ಎರಡನೇ ಉದ್ದೇಶ ಅದು ಸವಾಲೆಸೆಯುವುದು, ಆ ಊರಿನವರನ್ನು ಕೆಣಕುವ ರೀತಿಯಲ್ಲಿ ಮೂದಲಿಸುವುದು. ಈ ನಡವಳಿಕೆ ಎರಡನೇ ವಿಧಾನದಲ್ಲಿ ಹೆಚ್ಚಾಗಿ ಇರ್ತಾಯಿತ್ತು. ಕಳ್ಳರು ಬಹಳ ನಿಶ್ಶಬ್ದವಾಗಿ ಹೆಚ್ಚು ಗಲಾಟೆಗೆ ಅವಕಾಶ ಕೊಡದೆ ದನಗಳನ್ನು ಅಪಹರಿಸ್ತಾ ಇದ್ದದ್ದು. ಎರಡನೇ ವಿಧಾನದಲ್ಲಿ ಒಂದು ರೀತಿಯಲ್ಲಿ ಸ್ಪರ್ಧಾಹ್ವಾನವನ್ನು ಹೂಡುವ ಜೊತೆಯಲ್ಲಿ ಅಲ್ಲಿಯ ಜನರನ್ನು ಮೂದಲಿಸುತ್ತಾ ಅವರು ಮಾಡ್ತಾ ಇದ್ದದ್ದನ್ನು, ಕೆಣಕೋದನ್ನು, ಸವಾಲು ಎಸೆಯೋದನ್ನು ಎರಡನೇ ಉದ್ದೇಶದಲ್ಲಿ ಹೆಚ್ಚಾಗಿ ಇರ್ತಾಯಿತ್ತು. ಇದು ಒಂದು ರೀತಿಯಲ್ಲಿ ಯುದ್ಧಕ್ಕೆ ಆಹ್ವಾನವನ್ನು ಕೊಡುವ ಪೀಠಿಕೆಯಂತೆ ಇರ್ತಾಯಿತ್ತು. ಇಂಥ ಸವಾಲನ್ನು ಸ್ವೀಕರಿಸಿ ಪ್ರತಿ ಮೂದಲಿಕೆಯಿಂದ ಯುದ್ಧ ಮಾಡ್ತಿದ್ದಂತೆ ಕಂಡುಬರುತ್ತೆ. ಹಿಂದೆ ಉದಾಹರಿಸಿದ ವರ್ಧಮಾನ ಪುರಾಣದ ಪುಟ್ಟಿದ ನೀರೆಯರಿ ಎಲ್ಲರೀ ಪರಿ ಪುಟ್ಟುವುದೊಡನೆ ರೋಗಗಳು ಪಟ್ಟಿಗಾಳಗದ ಅವರಂದದಿ ಕಡಿದರೆ ಮುಟ್ಟಿ ಮೂದಲಿಸಿ ಕಾದುವರು ಎಂಬ ಮಾತು ಇದೆ. ಅಂದರೆ ಕಾವ್ಯದ ಮಾತು ಎರಡನೆಯ ಒಂದು ಗೋಗ್ರಹಣದ ರೀತಿಗೆ ಹೆಚ್ಚು ಹೊಂದುವಂತೆ ಕಾಣುತ್ತೆ. ಅಂದರೆ ಹಟ್ಟಿಗಾಳಗದಲ್ಲಿ ಸವಾಲೆಸೆಯೋದು, ಮೂದಲಿಸೋದು ಒಂದು ರೀತಿಯಲ್ಲಿ ಜೊತೆಯ ಅಂಶಗಳ ಹಾಗೆ ಹಟ್ಟಿಗಾಳಗದಲ್ಲಿ ಉಲ್ಲೇಖ ಆಗಿದೆ. ಹಿರಿಯೂರಿನ ಒಂದು ತುರುಗೋಳಿನ ಶಾಸನದಲ್ಲಿ, ಅದು ಹಳೆಯ ರೈಸ್ ಎಡಿಷನ್ನ 7ನೆಯ ಸಂಪುಟದಲ್ಲಿ ಶಿವಮೊಗ್ಗ ಶಾಸನ 36 1180. ಕಲ್ಲಿಸೆಟ್ಟಿಯ ಮಗ ಕೋಲಬಲ್ಲ ಗಾವುಂಡನು ತುರುಗಳನ್ನು ಅಪಹರಿಸಲು ಸೀಬಯ್ಯನು ಹಲವರನ್ನು ಕೊಂದು ತುರುಗಳನ್ನು ಮರಳಿಸಿ ಸುರಲೋಕ ಪ್ರಾಪ್ತನಾಗುತ್ತಾನೆ. ಅವನು ಹೋರಾಡಿದ ರೀತಿಯನ್ನು ವರ್ಣಿಸುತ್ತಾ ಶಾಸನ, ಅವನು ಮೂದಲಿಸಿ ಹಲರಂ ಕೊಂದು ಸ್ವಾಮಿ ಕಾರ್ಯವನ್ನು ಮಾಡಿದ್ದಾನೆ ಅಂತ ಬರುತ್ತೆ. ಅಂದರೆ ಅವನು ಹೋರಾಡುವಾಗ ಗೋವುಗಳ ರಕ್ಷಣೆಗಾಗಿ ಹೋರಾಡುವಾಗ ಅವನು ಮೂದಲಿಸಿ, ಅವರು ಆಕ್ರಮಣಕಾರರು ಮೂದಲೆಯನ್ನು ಮಾಡಿದಾಗ ಪ್ರತಿ ಮೂದಲೆಯನ್ನು ಇವನು ಮಾಡ್ತಾನೆ, ಆ ಒಂದು ಸ್ಪರ್ಧೆಯನ್ನು ಸ್ವೀಕರಿಸ್ತಾನೆ, ಹಲವರನ್ನು ಕೊಂದು ಅನಂತರ ಪ್ರಾಣಾರ್ಪಣೆಯನ್ನು ಮಾಡಿದ್ದಾನೆ ಅಂತ. ಹಟ್ಟಿಗಾಳಗದ ಉಲ್ಲೇಖ ಹೆಚ್ಚಿನ ಶಾಸನಗಳಲ್ಲಿ ಕಂಡುಬರುವಂತೆ ಇಲ್ಲ. ಹಟ್ಟಿಗಾಳೆಗ ಸ್ವಾಭಿಮಾನವನ್ನು ಕೆಣಕುವ, ಸವಾಲೆಸೆಯುವ, ಮೂದಲಿಸುವ ಉದ್ದೇಶದಿಂದ ಯುದ್ಧ ಪ್ರಚೋದಕ ಆಹ್ವಾನವೆಂದು ಕಾಣುತ್ತದೆ. ಈ ರೀತಿ ರಾಜಕೀಯ ಉದ್ದೇಶದಿಂದ ತುರುಗಳನ್ನು ಅಪಹರಿಸುವ ಮತ್ತು ಇಂಥ ಆಹ್ವಾನವನ್ನು ಸ್ವೀಕರಿಸಿ ಮೂದಲಿಸಿ ಗೋವುಗಳನ್ನು ರಕ್ಷಿಸಲು ಹೋರಾಡುವ ಹಟ್ಟಿಗಾಳಗವೆಂದು ಕರೆಸಿಕೊಂಡಂತೆ ಕಾಣುತ್ತದೆ. ನಿಘಂಟುಗಳು ಕೊಡುವ ಅರ್ಥ, ಅದು ಕನ್ನಡ ಭಾಷೆಯಲ್ಲೇ ಆಗಲಿ, ತಮಿಳು ಭಾಷೆಯಲ್ಲೇ ಆಗಲಿ, ತೆಲುಗು ಭಾಷೆಯಲ್ಲೇ ಆಗಲಿ, ಈ ಎಲ್ಲ ನಿಘಂಟುಗಳು ಕೊಡುವ ಅರ್ಥ ಹೆಚ್ಚು ಕಡಿಮೆ ಸಮಾನಾರ್ಥಕವಾಗೇ ಕಂಡುಬರ್ತವೆ. ಕೆಲವು ಶಾಸನಗಳಲ್ಲಿ, ಕೆಲವು ನಿಘಂಟುಗಳಲ್ಲಿ ಈಗಲೂ ಕೂಡ ಪಟ್ಟಿ ಅನ್ನೋದು ಒಂದು ಹಳ್ಳಿಯ ಕೆಲವು ಮನೆಗಳ ಗುಂಪನ್ನು ಹೇಳುತ್ತೆ, ಮನೆಯನ್ನು ಹೇಳುತ್ತೆ, ವಾಸಸ್ಥಾನವನ್ನು ಕೂಡ ಹೇಳುತ್ತೆ. ಜೊತೆಗೆ ದನಗಳನ್ನು, ಕುರಿಗಳನ್ನು
ಕಟ್ಟುವಂತಹ ಒಂದು ಸ್ಥಳ ಅನ್ನೋದನ್ನು ಕೂಡ ಹೇಳುತ್ತೆ. ಹಿಂದಿನ ನಾನು ಬಾಲ್ಯದಲ್ಲಿ ನೋಡಿದ ಹಾಗೆಯೇ ಅನೇಕ ಮನೆಗಳಲ್ಲಿ ಪ್ರವೇಶದಲ್ಲಿ ಮೊದಲು ದನಗಳ ಕೊಟ್ಟಿಗೆ ಇರ್ತಾ ಇತ್ತು. ಮುಂದೆ ಅದರ ಹಿಂಭಾಗದಲ್ಲಿ ಮನೆಗಳು ಮಾನವರು ವಾಸ ಮಾಡುವಂಥ ಸ್ಥಳಗಳಾಗಿ ಇರ್ತಾ ಇತ್ತು. ಬಹಳಷ್ಟು ಮನೆಗಳು ಹಾಗೇ ಇರ್ತಾ ಇದ್ದು. ಪ್ರತ್ಯೇಕವಾದ ಕೊಟ್ಟಿಗೆ ಬಹಳಷ್ಟು ಮನೆಗಳಲ್ಲಿ ಇರ್ತಾ ಇರಲಿಲ್ಲ. ಮೊದಲು ದನಗಳ ಮನೆ, ಅದರ ದಾಟಿದ ನಂತರ ವಾಸ ಸ್ಥಳವಾಗಿ, ಮನುಷ್ಯರ ವಾಸ ಸ್ಥಳವಾಗಿ ಇರುವಂತಹ ಮನೆಗಳು ಕಾಣ್ತಾ ಇತ್ತು. ಆದ್ದರಿಂದ ಇಲ್ಲಿ ಪಟ್ಟಿಗಾಳಗ ಅಥವಾ ಹಟ್ಟಿಗಾಳಗ ಪಕಾರ ಹಕಾರವಾಗೋದು, ಕಾಳಗ ಕಾಳೆಗ ಆಗೋದು, ಗಾಳಗ ಗ ಕಕಾರ ಗಕಾರ ಆಗುವುದು ಆದೇಶವಾಗಿ ಬರುವಂತಹ ರೂಪಗಳೇ. ಆದ್ದರಿಂದ ಇಲ್ಲಿ ಎಲ್ಲ ನಿಘಂಟುಗಳನ್ನು ನೋಡಿದರೆ ನಮಗೆ ಕೊಡುವ ಅರ್ಥ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲೇ ಇದೆ. ದಕ್ಷಿಣ ಭಾರತದ ಹೆಚ್ಚು ಭಾಷೆಗಳಲ್ಲೆಲ್ಲ ಕೊಡವ ಭಾಷೆಯಲ್ಲೂ ಕೂಡ ಪಟ್ಟಿ ಅನ್ನೋದಕ್ಕೆ ಮನೆ, ಮನೆಯ ಮುಂಭಾಗ ಇತ್ಯಾದಿ ಅರ್ಥಗಳು ಇವೆ. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ನಿಘಂಟುಗಳು ಕೊಡುವ ಅರ್ಥ, ಪಟ್ಟಿಗಾಳಗ ನಾವು ಇದುವರೆಗೆ ಗಮನಿಸಿದ ಕೆಲವು ಶಾಸನಗಳ ಉಲ್ಲೇಖ, ಇವುಗಳನ್ನೆಲ್ಲ ಗಮನಿಸಿದ್ರೆ ಹಾಗಾದರೆ ಪಟ್ಟಿಗಾಳಗ ಅಥವಾ ಹಟ್ಟಿಗಾಳಗ ಇದು ತುರುಗೋಳಿಗೆ ಅಥವಾ ಗೋಗ್ರಹಣಕ್ಕೆ ಒಂದು ಸಮಾನಾರ್ಥಕ ಪದವೇ? ಯಾಕೆಂದರೆ ಹೋಲಿಕೆಯಲ್ಲಿ, ಅದರ ನಿರೂಪಣೆಯಲ್ಲಿ ಅದೇ ರೀತಿಯಲ್ಲಿ ಕಾಣ್ತಾ ಇದೆ. ತುರು ಆಗಲಿ ಅಥವಾ ಹಟ್ಟಿಯಾಗಲಿ ದನಗಳ ಕೂಡುವ ಮನೆ ಅನ್ನುವ ಅರ್ಥ ಇರೋದರಿಂದ ಇದು ಪರ್ಯಾಯ ಪದವೇ. ಆದರೆ ಹೆಚ್ಚು ಶಾಸನಗಳಲ್ಲಿ ಇದು ಬಳಕೆಯಾಗಿಲ್ಲ, ಅದನ್ನು ನಾವು ಗಮನಿಸಬೇಕು. ತುರುಗೋಳಿನ ಶಾಸನಗಳ ಪದಗಳು, ವೀರಗಲ್ಲಿನ ಪದಗಳು, ವೀರಗಲ್ಲಿನಲ್ಲಿ ಬಂದಿರುವಂಥ ಪದಗಳು ವ್ಯಾಪಕವಾಗಿ ಬಳಕೆಯಾಗಿವೆ. ಆದರೆ ಹಟ್ಟಿಗಾಳಗ ಅನ್ನುವ ಪದ ಬಹಳ ಮಿತಿಯಾದ ಶಾಸನಗಳಲ್ಲಿ ಮತ್ತು 2 ಕಾವ್ಯಗಳಲ್ಲಿ, ನಾನು ಗಮನಿಸಿದ 2 ಕಾವ್ಯಗಳಲ್ಲಿ ಮಾತ್ರ ಬಳಕೆಯಾಗಿರೋದನ್ನು ಕಾಣ್ತೇವೆ. ಆದ್ದರಿಂದ ಯುದ್ಧಗಳು ನಡೆದಾಗ ಇಲ್ಲಿ ಬರುವ ಉಲ್ಲೇಖಗಳನ್ನು ಗಮನಿಸಿದರೆ ಹೆಚ್ಚು ಉಲ್ಲೇಖಗಳು ಇವು ತುರುಗೋಳ್, ಗೋಗ್ರಹಣ ಪದಗಳಿಗೆ ಇದ್ದಂತಹ ವ್ಯಾಪಕತೆ ಹಟ್ಟಿಗಾಳಗಕ್ಕೆ ಇಲ್ಲ. ಅದನ್ನು ಪರ್ಯಾಯ ಅಂತ ಭಾವಿಸಬಹುದೇ? ಭಾವಿಸೋದಕ್ಕೆ ಇರುವ ಅಷ್ಟು ತೊಡಕುಗಳೇನೂ ಇಲ್ಲ. ಆದರೆ ಒಂದು ಕನ್ನಡ ಅಂದರೆ ಪರಿಷತ್ತಿನ ನಿಘಂಟಿನಲ್ಲಿ ಹಟ್ಟಿಗಳ ಒಂದು ಯುದ್ಧ ಅನ್ನುವ ಅರ್ಥದಲ್ಲಿ ಕೊಡ್ತಾರೆ. ಹಟ್ಟಿಗಳ ಮತ್ತು ಇನ್ನೊಂದು ಹಟ್ಟಿಗಳ ನಡುವೆ ನಡೆದ ಯುದ್ಧ ಇರಬಹುದೇ ಅಂತ. ಆದರೆ ಈ ಅರ್ಥ ಅಷ್ಟೊಂದು ಸಮಂಜಸವಾಗಿ ಪ್ರಸ್ತುತ ಶಾಸನಗಳ ಹಿನ್ನೆಲೆಯಲ್ಲಿ ಅದು ಅಷ್ಟಾಗಿ ಕಾಣೋದಿಲ್ಲ. ಇಲ್ಲ ಆ ಅರ್ಥ ಬರಲಾರದು. ಇಲ್ಲ. ಹಟ್ಟಿಗಾಳಗ ಅನ್ನುವ ಪದವನ್ನು ಗಮನಿಸಿದಾಗ ನಿಘಂಟಿನಲ್ಲಿ ಅವರು ಸಾಹಿತ್ಯ ಪರಿಷತ್ ನಿಘಂಟಿನಲ್ಲಿ ಕೊಡುವ ಅರ್ಥ ಹಟ್ಟಿಗಳ ಮಧ್ಯೆ ನಡೆಯುವ ಘರ್ಷಣೆ ಅನ್ನುವ ಅರ್ಥದಲ್ಲಿ ಕೊಡ್ತಾರೆ. ಹಟ್ಟಿಗಳ ಮಧ್ಯೆ 2 ಹಳ್ಳಿಗಳು ಅಥವಾ 2 ಹಳ್ಳಿಗಳು ಮಧ್ಯೆ ಆಗಿರಬಹುದಾದ, ಆದರೆ ಹಟ್ಟಿ ಅನ್ನುವ ಅರ್ಥಕ್ಕೆ ಬರೀ ಹಳ್ಳಿ ಅನ್ನುವ ಅರ್ಥ ಸೀಮಿತವಾದ ಅರ್ಥ. ಅದು ವ್ಯಾಪಕವಾದ ಅರ್ಥದಲ್ಲಿ ಹೆಚ್ಚಾಗಿ ಎಲ್ಲ ದ್ರಾವಿಡ ನಿಘಂಟುಗಳೆಲ್ಲ ಕೊಡೋ ಅರ್ಥ ಮುಖ್ಯವಾಗಿ ದನಗಳನ್ನು, ಕುರಿಗಳನ್ನು ಇಡುವಂತಹ ಜಾಗ ಅನ್ನುವ ಅರ್ಥದಲ್ಲಿ ಅದನ್ನು ಹೆಚ್ಚಾಗಿ ಕೊಟ್ಟಿದ್ದಾರೆ. ಇದು ಪರ್ಯಾಯ ಪದ ಆಗಿರುವ ಸಾಧ್ಯತೆಯನ್ನು ಒಂದು ಗಮನಿಸಬಹುದು. ಶಾಸನ ಮತ್ತು ಕಾವ್ಯ ಪ್ರಯೋಗಗಳು ಮಿತ ಸಂಖ್ಯೆಯಲ್ಲಿ ಇದ್ದಾವೆ ಎನ್ನುವುದನ್ನು ನಾವು ಗಮನಿಸಿದ್ವಿ.
ಹಟ್ಟಿ ಪದದ ಅರ್ಥದಲ್ಲಿ ದನ ಕೂಡುವ ಸ್ಥಳ, ಮಾನವ ವಾಸಸ್ಥಳ, ಹಳ್ಳಿ ಮುಂತಾದ ಅರ್ಥಗಳು ಪ್ರಚಲಿತವಾಗಿ ಈಗಲೂ ಇವೆ. ಹಟ್ಟಿಗಳಕ್ಕೆ ಸಂಬಂಧಿಸಿದ ನಾಗಮಂಗಲದ 80ನೆಯ ಶಾಸನದಲ್ಲಿ ಅವರು ಭಾಷಾಂತರವನ್ನು ಕೊಡುವಾಗ, ಶಾಸನದ ಭಾಷಾಂತರ ಇಂಗ್ಲೀಷ್ನಲ್ಲಿ ಕೊಡುವಾಗ ಕ್ಯಾಟಲ್ ರೈಡ್ ಅಂತ ಕೊಟ್ಟು ಪ್ರಶ್ನೆಯ ಚಿಹ್ನೆ ಹಾಕಿದ್ದಾರೆ. ಯಾಕೆಂದರೆ ಅನುಮಾನ ಆಗಿದೆ ಅವರಿಗೆ, ಇದು ತುರುಗೋಳಿಗೆ ಸಂಬಂಧಪಟ್ಟಿದ್ದೇ ಅಲ್ಲವೇ, ಹಟ್ಟಿಗಳಗ ಅನ್ನೋ ಪದ ಅನ್ನೋ ಅರ್ಥದಲ್ಲಿ ಅದನ್ನು ಭಾಷಾಂತರ ಮಾಡುವಾಗ ಕ್ಯಾಟಲ್ ರೈಡ್ ಅಂತ ಹೇಳಿ ಒಂದು ಪ್ರಶ್ನೆಯ ಚಿಹ್ನೆಯನ್ನು ಹಾಕಿದ್ದಾರೆ. ಆದರೆ ನಾವು ಗಮನಿಸಿದ ಶಾಸನಗಳ ಹಿನ್ನೆಲೆಯಲ್ಲಿ, ಕಾವ್ಯದ ಹಿನ್ನೆಲೆಯಲ್ಲಿ ನೋಡಿದಾಗ ಆ ಪ್ರಶ್ನೆ ಚಿಹ್ನೆ ಅಷ್ಟಾಗಿ ಅಗತ್ಯ ಅಂತ ಹೇಳಿ ನನಗೆ ಅನ್ನಿಸ್ತಾ ಇಲ್ಲ. ಒಟ್ಟಾಗಿ ಹಟ್ಟಿಗಾಳೆಗ ತುರುಗೋಳಿಗೆ, ಗೋಗ್ರಹಣಕ್ಕೆ ಪರಿಮಿತ ಸಂಖ್ಯೆಯಲ್ಲಿ ಬಳಕೆಯಾದ ಪರ್ಯಾಯ ಪದವಾಗಿ ಕಾಣುತ್ತೆ. ಆದರೆ ಮುಂದಿನ ಶಾಸನಗಳಲ್ಲೂ ಅಥವಾ ಸಮಕಾಲೀನ ಶಾಸನಗಳಲ್ಲೂ ವ್ಯಾಪಕ ಸಂಖ್ಯೆಯಲ್ಲಿ ಇದು ಬಳಕೆಯಾಗಿಲ್ಲ. ಇದು ಒಂದು ರೀತಿಯ ಕುತೂಹಲವನ್ನು ನನ್ನಲ್ಲಿ ಮೂಡಿಸ್ತು. ಆ ಕುತೂಹಲವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡಿದ್ದೇನೆ. ನಿಮ್ಮಲ್ಲಿ ಏನಾದರೂ ಪ್ರತಿಕ್ರಿಯೆ ಇದ್ದರೆ ದಯಮಾಡಿ ತಿಳಿಸಿ. ಇನ್ನೊಂದು ವಿಷಯ, ಈ ದಿನದ ಒಂದು ಉಪನ್ಯಾಸ ಮಾಡೋದಕ್ಕೆ ಪಂಡಿತ ಶಿವಮೂರ್ತಿ ಶಾಸ್ತ್ರಿಗಳ ಒಂದು ದತ್ತಿ ಉಪನ್ಯಾಸದ ಅಡಿಯಲ್ಲಿ ಇದನ್ನು ಮಾಡ್ತಾ ಇದ್ದೇನೆ ಎನ್ನುವ ವಿಷಯವನ್ನು ತಿಳಿಸಿದರು. ಆಹ್ವಾನ ಪತ್ರಿಕೆಯಲ್ಲೂ ಕೂಡ ಅದು ಇದೆ. ಬಹಳ ಹಿಂದೆ, ಸುಮಾರು 20 ವರ್ಷದ ಹಿಂದೆ ಅಂತ ಕಾಣುತ್ತೆ, ಮಣಿಹ ಅಂತ ಒಂದು ಪುಸ್ತಕ ಬಂತು. ಅದು BMC ಪ್ರತಿಷ್ಠಾನದಿಂದ ಪ್ರಕಟ ಆಯಿತು. ಆ ಸಂದರ್ಭದಲ್ಲಿ ಶಿವಮೂರ್ತಿ ಶಾಸ್ತ್ರಿಗಳ ಬಗ್ಗೆ, ಅವರ ಕಾವ್ಯ, ಅವರ ಸಂಪಾದಿತ ಕೃತಿಗಳು ಇತ್ಯಾದಿಗಳ ಬಗ್ಗೆ ಒಂದು ಲೇಖನವನ್ನು ಸುಮಾರು 20-25 ವರ್ಷದ ಹಿಂದೆ ನಾನು ಬರೆದಿದ್ದೆ. ಈ ಸಂದರ್ಭಕ್ಕೆ ಅದನ್ನು ನಿಮ್ಮೊಂದಿಗೆ ಆ ಮಾತನ್ನು ಹಂಚ್ಕೋಬೇಕು ಅಂತ ಹೇಳಿ ಅನ್ನಿಸ್ತು. ಅವರ ಒಂದು ದತ್ತಿ ಉಪನ್ಯಾಸದಲ್ಲಿ ನಾನಿವತ್ತು ಮಾತನಾಡಿದ್ದು ನನಗೆ ನಿಜವಾಗಲೂ ಸಂತೋಷವನ್ನು ತರ್ತಾ ಇದೆ. ಇಷ್ಟು ಹೇಳಿ ನನ್ನನ್ನು ಇಲ್ಲಿಗೆ ಆಹ್ವಾನಿಸೋದಕ್ಕೆ, ನನ್ನ ವಿಚಾರಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ನನಗೆ ತುಂಬ ಸಮಾಧಾನ ಆಯಿತು.